ಹೌದಾ? ಯಾವಾಗ? ಸರಿ, ನಾನು ಈಗಲೇ ಹೊರಡ್ತೀನಿ. ಅಂಕಿತ್, ನೀವು ಕೊಡ್ಸಿದ ಹೊಸ ಡ್ರೆಸ್ಸು ಹೇಗಿದೆ? ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ನೋಡು, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ. ಸುಮ್ಮನೆ ಬಂದು ನನ್ನ ತಲೆ ತಿನ್ಬೇಡ. ಅಂಕಿತ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನಾಯ್ತಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ತಂಗಿ ಫೋನ್ ಮಾಡಿದ್ದು, ನಮ್ಮ ಅಣ್ಣಂಗೆ ತುಂಬ ಸೀರಿಯಸ್ ಆಗಿದೆಯಂತೆ. ಅಲ್ಲ, ಅದಕ್ಕೆ ಯಾಕೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ನನ್ನನ್ನು ಬೈತಿದ್ದೀರಾ? ನಾನೇನು ಮಾಡಿದೆ? ನಮ್ಮ ಅಣ್ಣ ನನಗೆ 1000 ಸರಿ ಹೇಳಿದ, ನಾವಿಬ್ರು ಸೇರ್ಕೊಂಡು ತಂಗಿ ಮದುವೆ ಮಾಡಬೇಕು ಅಂತ. ನೀನು ನೋಡಿದ್ರೆ ಈಗ ಮದುವೆ ಆಗಲೇಬೇಕು ಅಂತ ಹಠ ಹಿಡ್ದೆ. ನಿಮ್ಮನೇಲಿ ನಿನಗೆ ಹುಡುಗನ ನೋಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ಯಲ್ಲ. ನಿನಗೋಸ್ಕರ ನಾನು ನಮ್ಮ ಅಣ್ಣನೂ ತಂಗಿನೂ ಬಿಟ್ಟು ಬಂದೆ. ಈಗ ಅಣ್ಣ ನಾನು ಅವನ ಜೊತೆಲಿಲ್ಲ ಅಂತ ಕೊರ್ಗಿ ಕೊರ್ಗಿ ಸಾಯೋ ಮಟ್ಟಕ್ಕೆ ಹೋಗಿದ್ದಾನೆ. ನಾನು ಅವತ್ತೇ ನಮ್ಮ ಅಣ್ಣನ ಮಾತು ಕೇಳಿದ್ದಿದ್ರೆ ನನ್ನ ತಂಗಿ ಮದುವೆನೂ ಮಾಡ್ಬೋದಿತ್ತು. ನಮ್ಮ ಅಣ್ಣ ಚೆನ್ನಾಗೂ ಇರ್ತಿದ್ದ. ಛೇ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಂದ್ರೆ ನಿಮಗೆ ನನ್ನನ್ನು ಮದುವೆ ಮಾಡ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇದೆಯಾ? ಇನ್ನೇನು ಮತ್ತೆ, ನೀನಷ್ಟು ಹಠ ಮಾಡಿದ್ದಕ್ಕೆ ತಾನೇ ನಾನು ಮದುವೆ ಮಾಡ್ಕೊಂಡಿದ್ದು. ಮೊದಲು ನನ್ನ ತಂಗಿ ಮದುವೆ ಮಾಡಿ ಆಮೇಲೆ ನಮ್ಮ ಅಣ್ಣಂಗೆ ನಮ್ಮ ಪ್ರೀತಿ ವಿಚಾರ ಹೇಳಿ ಏನೋ ಒಂದು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಪ್ರಾಣ ತಿಂದ್ಬಿಟ್ಟಿಯಲ್ಲ, ಮದುವೆ 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 ಅಂತ. ಈಗ ನೋಡು, ನಿನ್ನಿಂದ ನಮ್ಮ ಅಣ್ಣನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ನಾನು. ಅವನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪಾಪ ನನ್ನ ತಂಗಿನ ಯಾರು ನೋಡ್ಕೊಳ್ತಾರೆ? ಅವಳ ಜವಾಬ್ದಾರಿ ಇನ್ಯಾರು ತಗೊಳ್ತಾರೆ? ಅಲ್ಲ ಅಂಕಿತ್, ನೀವು ಮಾತ್ರ ನಿಮ್ಮನೆಯವ್ರನ್ನ ಬಿಟ್ಟು ಬಂದಿರೋದಾ? ನಾನು ಕೂಡ ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ತಾನೇ? ನೋಡು, ಹೆಣ್ಮಕ್ಳು ಯಾವತ್ತಿದ್ರೂ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಅದರಲ್ಲೇನಿದೆ ದೊಡ್ಡ ವಿಷಯ? ಏನು ಮಾತಾಡ್ತಿದ್ದೀರಾ ಅಂಕಿತ್ ನೀವು? ನಿಮ್ಗೆ ಹೇಗೆ ನಿಮ್ಮ ಫ್ಯಾಮಿಲಿ ಮುಖ್ಯನೋ ಅದೇ ಥರ ನನಗೂ ನಮ್ಮ ಫ್ಯಾಮಿಲಿ ಮುಖ್ಯ. ಆದರೂ ನಾನು ನಿಮಗೋಸ್ಕರ ಅವರನ್ನೆಲ್ಲ ಬಿಟ್ಟು ಬರಲಿಲ್ವಾ? ಇವಾಗ ನೋಡಿದ್ರೆ ಎಲ್ಲ ನನ್ನಿಂದಲೇ ಆಯಿತು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಹೌದು, ಈಗ ನನಗೆ ನಮ್ಮ ಅಣ್ಣನ ಆರೋಗ್ಯ, ನನ್ನ ತಂಗಿ ಮದುವೆ ವಿಷಯನೇ ಮುಖ್ಯ. ನಿನಗೂ ಫ್ಯಾಮಿಲಿ ಇದೆ ಅಲ್ವಾ? ನಿನಗೆ ನಿನ್ನ ಫ್ಯಾಮಿಲಿ ಹೆಚ್ಚಾದರೆ ಹೋಗ್ತಾ ಇರು, ನಾನೇ ನಿನ್ನ ತಡೆಯಲ್ಲ. ಹೋಗು ಹೋಗು ಅಂದ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಒಂದ್ ವೇಳೆ ನಾನು ನನ್ನ ತವ್ರ ಮನೆಗೆ ಹೋದ್ರು ಅವ್ರನ್ನೆಲ್ಲ ಕ್ಷಮಿಸ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅದಕ್ಕೆ ನನ್ನನ್ನೇನು ಮಾಡು ಅಂತೀಯಾ? ನಿನ್ನನ್ನು ಕಟ್ಕೊಂಡು ನಾನು ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ಮದುವೆ ಮಾಡ್ಕೊ ಅಂತ ಒಂದೇ ಸಮ ಹಠ ಮಾಡಿದ್ಯಲ್ಲ. ಸರಿ, ಮದುವೆ ಆಯಿತು, ನಮ್ಮ ಅಣ್ಣನೂ ತಂಗಿನೂ ಬಿಟ್ಟು ಬಂದಾಯಿತು. ಕಷ್ಟನೋ ಸುಖನೋ ಯಾವುದೋ ಒಂದು ಕೆಲಸ ಹುಡ್ಕೊಂಡು ಈಗ ಬಾಡಿಗೆ ಮನೇನೂ ಮಾಡಾಯಿತು. ನಿನ್ನಿಂದ ಅಕ್ಕಪಕ್ಕದವ್ರಿಗೆಲ್ಲ ಅನ್ನಿಸ್ಕೊಂಡು ಆಯಿತು. ಆದರೂ ಎಲ್ಲ ಸಹಿಸ್ಕೊಂಡು ನಾನಿದ್ದೀನಿ. ಈಗ ನಮ್ಮ ಅಣ್ಣಂಗೆ ಒಂಚೂರು ಆರೋಗ್ಯ ಹೆಚ್ಚು ಕಮ್ಮಿ ಆಗಿದೆ, ನಾನು ಹೋಗ್ತೀನಿ ಅಂದರೆ ನಿನ್ಗೆ ಅದೇ ದೊಡ್ಡ ತಪ್ಪು. ನಾನು ತಪ್ಪು ಅಂತ ಹೇಳಲಿಲ್ಲ ಅಂಕಿತ್. ನಿಮ್ಗೆ ಹೇಗೆ ನಿಮ್ಮ ಫ್ಯಾಮಿಲಿ ಹೆಚ್ಚು, ಅದೇ ರೀತಿ ನನಗೆ ನನ್ನ ಫ್ಯಾಮಿಲಿ ಹೆಚ್ಚು. ನೀವು ನಮ್ಮ ತವ್ರ ಮನೆಯವ್ರ ಬಗ್ಗೆ ಕೀಳಾಗಿ ಮಾತಾಡಿದಾಗ ನನಗೆ ಬೇಜಾರಾಗಲ್ವಾ? ಅದಕ್ಕೆ ಹೇಳೋದು, ಈ ಜಗಳ ಕದ್ನ ಮನಸ್ತಾಪಗಳಿಗೆ ಯಾವುದು ಬೇಡ. ಇವತ್ತಿಂದ ನಾನು ನೀನು ದೂರ ಆಗ್ಬಿಡೋಣ. ನನ್ನ ಪಾಡಿಗೆ ನಾನು ನಮ್ಮ ಮನೆಗೆ ಹೋಗ್ತೀನಿ, ನಿನ್ನ ಪಾಡಿಗೆ ನೀನು ನಿಮ್ಮ ಮನೆಗೆ ಹೋಗು. ಇವ್ರಿಗೆ ಏನಾಗಿದೆ? 2 ದಿನ ಚೆನ್ನಾಗಿದ್ರೆ ಇನ್ನು 4 ದಿನ ಬರೀ ಜಗಳ ಆಡ್ತಾರೆ. ಒಂದು ವಾರದ ಮೇಲೆ ಹನಿಮೂನ್ಗೆ ಹೋಗೋಣ ಹಾಗೆ ಹೀಗೆ ಅಂದ್ರು. ನಾನೇ ತಾನೇ ಹೇಳಿದ್ದು ಕಷ್ಟ ಕಾಲದಲ್ಲಿ ದುಡ್ಡು ಸ್ವಲ್ಪ ಬೇಕಾಗುತ್ತೆ, ಯಾರು ಕೊಡ್ತಾರೆ ಅಂತ. ಏನೋ ಮದುವೆ ಆದ್ಮೇಲೆ ಎಲ್ಲೂ ಆಚೆ ಹೋಗೇ ಇರಲಿಲ್ಲ ಅಂತ ನಾನು ಒಂದು 2 ದಿನ ಹೋಗಿ ಬರೋಣ ಅಂತ ಒಪ್ಕೊಂಡೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಅವ್ರ ಅಣ್ಣನ ಆರೋಗ್ಯ ಸರಿ ಇಲ್ಲ ಅಂತ ನನಗೇನು ಕನ್ಸು ಬಿದ್ದಿರುತ್ತಾ? ಈಗ ಇವ್ರ ತಂಗಿ ಮಾತೆ ಹೆಚ್ಚಾಗೋಯ್ತು. ಅವತ್ತೇ ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಅವತ್ತೇ ಹೇಳ್ಬಿಟ್ಟಿದ್ದಿದ್ರೆ ಇಲ್ಲ, ನಂಗೆ ನನ್ನ ತಂಗಿ ಜವಾಬ್ದಾರಿ ಇದೆ, ನಂಗೆ ನಮ್ಮ ಅಣ್ಣನೇ ಮುಖ್ಯ ಅಂತ. ನನ್ನ ಜೀವನ ನಾನು ಹೆಂಗೋ ನೋಡ್ಕೊಳ್ತಾ ಇದ್ದೆ. ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ನಿನ್ನಿಂದ ನರಕ ಅನುಭವಿಸ್ತಾ ಇದ್ದೀನಿ ಅಂದರೆ ಇವತ್ತು ನೀನು ಹೋಗು ಅಂದ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಅಕ್ಕ, ಅನುಷಾ ಅಕ್ಕ, ಅಕ್ಕ ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಅನುಷಾ ಅಂಕಿತ್ ಮಾತಾಡಿದ್ದನ್ನೆಲ್ಲ ಸ್ಫೂರ್ತಿ ಹತ್ರ ಹೇಳ್ತಾಳೆ. ಅಲ್ಲ ಅಕ್ಕ, ನೀವು ಸರಿಯಾಗಿ ಬೈಬೇಕಾಗಿತ್ತು. ಇವಾಗ ಹೋಗು ಅಂದ್ರೆ ಎಲ್ಲಿಗೆ ಅಂತ ಹೋಗೋದು? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನೇ ಅವ್ರಿಗೆ ನಮ್ಮ ಮನೇಲಿ ಹುಡುಗನ ಹುಡುಕ್ತಿದ್ದಾರೆ, ನಾವು ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಬಲವಂತ ಮಾಡಿದೆ. ಈಗ ಅದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾರೆ. ನಾನು ಇವ್ರನ್ನ ಪ್ರೀತಿಸಿ ಮದುವೆ ಆಗಲೇ ಬರ್ದಾಗಿತ್ತು. ನಮ್ಮಪ್ಪ ಅಮ್ಮ ತೋರ್ಸೋ ಹುಡುಗನ ಮದುವೆ ಆಗಿದ್ದಿದ್ರೆ ನಾಳೆ ಕಷ್ಟನೋ ಸುಖನೋ ಅಪ್ಪ ಅಮ್ಮ ಬಂದು ಏನಮ್ಮ ಇತ್ತು ಅಂತ ಏನಾದರೂ ಒಂದು ವಿಚಾರಿಸಿರೋರು. ಆದರೆ ಈಗ ಯಾರು ಇಲ್ದಂಗೆ ಮಾಡ್ಕೊಂಡೆ ನಾನು. ಅನುಷಾ ಸ್ಥಿತಿ ನೋಡಿ ಸ್ಫೂರ್ತಿಗೆ ಅಯ್ಯೋ ಅನ್ಸುತ್ತೆ. ಅಕ್ಕ ಅಳಬೇಡಿ, ಇನ್ನೇನು ಮಾಡು ಅಂತೀಯ ಸ್ಫೂರ್ತಿ? ಈಗ ನಾನು ಎಲ್ಲಿಗೆ ಅಂತ ಹೋಗ್ಲಿ? ನನಗಂತೂ ಅರ್ಥ ಆಗ್ತಿಲ್ಲ. ಇವ್ರ ಕುಟುಂಬ ಹೇಗೆ ಹೆಚ್ಚೋ ಹಾಗೆ ನನಗೂ ನಮ್ಮ ಅಪ್ಪ ಅಮ್ಮ ಹೆಚ್ಚಲ್ವಾ? ಆದರೆ ಇವ್ರನ್ನ ಪ್ರೀತಿಸಿದ್ದೀನಿ, ಸಾಯೋವರೆಗೂ ಇವ್ರ ಜೊತೆನೆ ಬಾಳ್ಬೇಕು ಅಂತ ನಾನು ಎಲ್ಲರನ್ನು ಬಿಟ್ಟು ಬಂದೆ. ಅದಕ್ಕೆ ಇವರು
ಹಾಯ್ ಅನುಷಾ ಅವರೇ. ಹಾಯ್ ಸ್ಫೂರ್ತಿ. ಅನುಷಾ ಅವರೇ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಅಂಕಿತಲ್ಲಿ? ಅದು ಅಕ್ಕ, ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ಏನ್ರಿ, ನಿಮ್ಮ ಫ್ರೆಂಡ್ ಅಂಕಿತ್ ಅನುಷಾ ಅಕ್ಕನ ಏನಂತ ತಿಳ್ಕೊಂಡಿದ್ದಾರೆ? ಇಷ್ಟ ಬಂದಾಗ ಬಾ ಅನ್ನೋದು, ಕಷ್ಟ ಆದಾಗ ಹೋಗು ಅನ್ನೋದು. ಅವ್ರು ತಾನೇ ಎಲ್ಲಿಗೆ ಅಂತ ಹೋಗ್ತಾರೆ? ಅಯ್ಯೋ, ಇವಾಗ ಏನಾಯ್ತು? ಏನಾಯ್ತಾ? ಏನೋ ನಿಮ್ಮ ಫ್ರೆಂಡ್ ತಂಗಿ ಅಣ್ಣಂಗೆ ಹುಷಾರಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅನುಷಾ ಅಕ್ಕನ ಹತ್ರ ನಿನ್ನಿಂದ ನನ್ನ ಜೀವನ ನರಕ ಆಗೋಯ್ತು, ನೀನು ಮದುವೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ ನಾನು ಮದುವೆ ಮಾಡ್ಕೊಂಡು ಈ ಕಷ್ಟ ಎಲ್ಲ ಅನುಭವಿಸ್ತಾ ಇದ್ದೀನಿ, ಹಾಗೆ ಹೀಗೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅನ್ನೋ ಥರ ಮಾತಾಡಿದ್ರೆ ಇವತ್ತು ಅನುಷಾ ಅಕ್ಕ ಎಲ್ಲಿಗೆ ಅಂತ ಹೋಗ್ತಾರೆ? ಅಂಕಿತ್ ಹಾಗೆಲ್ಲ ಮಾತಾಡದ್ನ? ಎಲ್ಲಿದ್ದಾನೀಗ ಅವನು? ನಾನು ಅವ್ರನ್ನ ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಅವತ್ತು ಅನುಷಾ ಅಕ್ಕ ಕಿಡ್ನಾಪ್ ಆದಾಗ ಅಯ್ಯೋ ಅನುಷಾನ ಬಿಟ್ಟು ನನಗೆ ಬದುಕಕ್ಕೆ ಆಗದೇ ಇಲ್ಲ, ಹಾಗೆ ಹೀಗೆ ಅಂತ ಕಣ್ಣೀರು ಸುರಿಸಿದ್ದು. ಇವತ್ತು ನಿನ್ನ ಪಾಡಿಗೆ ನೀನು ಹೋಗು ಅಂದರೆ ಅನುಷಾ ಅಕ್ಕ ಎಲ್ಲಿಗೆ ಅಂತ ಹೋಗ್ತಾರೆ? ಈ ಗಂಡಸರೆಲ್ಲ ಒಂದೇ ಜಾತಿ, ಎಲ್ರದ್ದು ಒಂದೇ ಬುದ್ಧಿ. ಸ್ಫೂರ್ತಿ ಅವರೇ, ಅನುಷಾ ಅವರೇ, ಏನಾಯ್ತು? ಯಾಕೆ ಮತ್ತೆ ಜಗಳ ಆಡ್ಕೊಂಡ್ರಾ? ಇಲ್ಲ ಪ್ರೀತಮ್ ಅವರೇ, ಇವ್ರ ತಂಗಿ ಫೋನ್ ಮಾಡಿ ಅಣ್ಣಂಗೇನೋ ತುಂಬ ಸೀರಿಯಸ್ ಅಂತ ಹೇಳಿದ್ಲಂತೆ. ಅವತ್ತು ನೀನು ಮದುವೆ ಮಾಡ್ಕೊ ಅಂತ ಹಠ ಮಾಡಿದ್ದಕ್ಕೇನೆ ನಾನು ನಮ್ಮನೆಯವ್ರನ್ನೆಲ್ಲ ಬಿಟ್ಟು ನಿನ್ನ ಹಿಂದೆ ಬಂದೆ. ಇವತ್ತು ನನಗೆ ಕಷ್ಟ ಬಂದಿರೋದೇ ನಿನ್ನಿಂದ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅದು ಅಲ್ಲದೆ ನನ್ನ ತವ್ರ ಮನೆ ಬಗ್ಗೆ ಅವರೆಲ್ಲ ಕೇಳಕ್ಕೆ ಮಾತಾಡಿದ್ರು. ಅದಕ್ಕೆ ನಾನಂದೆ, ನಿಮಗೆ ನಿಮ್ಮ ಫ್ಯಾಮಿಲಿ ಹೇಗೆ ಹೆಚ್ಚೋ ಹಾಗೆ ನನಗೂ ನನ್ನ ಫ್ಯಾಮಿಲಿ ಹೆಚ್ಚು ಅಂತ. ಹಾಗಿದ್ರೆ ಇನ್ಮೇಲೆ ನಾನು ನಮ್ಮನೆಗೆ ಹೋಗ್ತೀನಿ, ನೀನು ನಿಮ್ಮನೆಗೆ ಹೋಗು, ನಾವಿಬ್ರು ಜೊತೆಲಿರೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟೋದ್ರು. 2 ದಿನ ಚೆನ್ನಾಗಿದ್ರೆ 4 ದಿನ ಹೀಗಾಡ್ತಾರೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ನೀವು ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಅವತ್ತಿನ ಥರ ಮನ್ಸಿಗೆ ಬೇಜಾರು ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗೋದು, ಮತ್ತೆ ನಿಮ್ಮನ್ನು ಹುಡ್ಕೋದು ಯಾವಾಗಲೂ ಇದೇ ಆಗುತ್ತೆ. ಅವನು ಏನೋ ಕೋಪ ಬಂದಾಗ ಒಂದು ಮಾತಾಡಿರ್ತಾನೆ, ಅದನ್ನೇ ನೀವು ಸೀರಿಯಸ್ ಆಗಿ ತೊಗೊಂಡು ಮನೆ ಬಿಟ್ಟು ಹೋಗ್ಬಿಡ್ಬೇಡಿ. ಇಲ್ಲ ಪ್ರೀತಮ್ ಅವರೇ, ಅವ್ರ ಕೋಪದಲ್ಲಿ ಏನು ಹೇಳಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಯಾಕೆ ಅವ್ರ ಹಂಗಲ್ಲಿ ಇರ್ಬೇಕು ಹೇಳಿ? ಹಾಗಂತ ನೀವು ಎಲ್ಲಿ ಹೋಗ್ತೀರಾ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಯಾರಾದರೂ ಒಬ್ರು ಸೋತು ಮುಂದೆ ಜೀವನ ನಡೆಸ್ಬೇಕು ತಾನೆ. ನೋಡಿ, ನಾನು ಅವನ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನೀವು ಯಾವುದೇ ತಪ್ಪು ನಿರ್ಧಾರ ತಗೊಳ್ದೆ ಇಲ್ಲೇ ಇರಿ. ಎಷ್ಟು ಸೊಕ್ಕಿದೆ ಅಂಕಿತ್ ಅವ್ರಿಗೆ, ಹೀಗೆಲ್ಲ ಮಾತಾಡ್ತಾರ? ಪಾಪ ಅನುಷಾ ಅಕ್ಕ ಎಲ್ಲಿಗೆ ಅಂತ ಹೋಗ್ತಾರೆ? ನಾಳೆ ನಾನು ಪ್ರೀತಮ್ನ ಮದುವೆ ಆದರೂ ನನಗೂ ಇದೇ ಪರಿಸ್ಥಿತಿ ಬರುತ್ತೆ. ಇನ್ನೊಂದ್ಸರಿ ಅವ್ರು ಫೋನ್ ಮಾಡಲಿ, ಅವಾಗಿರೋದು ಅವ್ರಿಗೆ. ಸ್ಫೂರ್ತಿ ಮಾತಾಡಿದ್ ಕೇಳಿ ಸ್ಫೂರ್ತಿಗೆ ತುಂಬ ಕೋಪ ಬಂದಿದೆ. ನಾನು ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಸ್ಫೂರ್ತಿ ಮೊಬೈಲ್ಗೆ ತುಂಬ ಸರಿ ಕಾಲ್ ಮಾಡ್ತಾನೆ. ಆದರೆ ಸ್ಫೂರ್ತಿ ಪ್ರೀತಮ್ ಕಾಲ್ನ ರಿಸೀವ್ ಮಾಡೋದೇ ಇಲ್ಲ. ಛೇ, ಸ್ಫೂರ್ತಿ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ? ಅಂಕಿತ್ ಅನುಷಾ ಜಗಳ ಆಡಿದ್ರೆ ಇವಳು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋಬೇಕು? ನೋಡೋಣ, ಇನ್ನೊಂದು ಸರಿ ಮಾಡ್ತೀನಿ. ಹಲೋ ಸ್ಫೂರ್ತಿ, ನಾನು ಅವಾಗಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅಲ್ಲ, ನೀನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೋಡಿ, ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀವು ನನಗೆ ಫೋನ್ ಮಾಡಬೇಡಿ, ನಾನು ನಿಮಗೆ ಫೋನ್ ಮಾಡಲ್ಲ. ನನಗೆ ನಿಮ್ಮ ಕಂಡ್ರೆ ಇಷ್ಟನೂ ಇಲ್ಲ, ಇಡೀ ಫೋನು. ಸ್ಫೂರ್ತಿ ನೀನು ಏನು ಮಾತಾಡ್ತಿದ್ಯಾ? ನಾನೇನು ಮಾಡಿದೆ? ಇವತ್ತು ಮಾಡಿಲ್ಲದೆ ಇರ್ಬೋದು. ಇವತ್ತು ಅನುಷಾ ಅಕ್ಕಂಗಾಗಿರೋ ಪರಿಸ್ಥಿತಿ ನಾಳೆ ನನಗೂ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ಆ ರೀತಿ ಏನೋ ಆಗಲ್ಲ ಸ್ಫೂರ್ತಿ. ಇಲ್ಲದೆ ಇರೋದನ್ನೆಲ್ಲ ಯಾಕೆ ಕಲ್ಪನೆ ಮಾಡ್ಕೋತೀಯಾ? ಅಲ್ಲ, ಅಂಕಿತ್ ಅವ್ರಿಗೇನೋ ಅಂದ ಅಂತ ನೀನು ಯಾಕೆ ನನ್ನನ್ನು ಅಷ್ಟೊಂದೆಲ್ಲ ಬೈದೆ? ಅದೆಲ್ಲ ನಿಮಗೆ ಬೇಡದೇ ಇರೋ ವಿಚಾರ. ನಾನು ಹೇಳ್ತಾ ಇಲ್ವಾ, ಇನ್ಮೇಲೆ ನೀವು ನನಗೆ ಫೋನ್ ಮಾಡಬೇಡಿ, ನಾನು ಕೂಡ ನಿಮಗೆ ಫೋನ್ ಮಾಡಲ್ಲ. ನಮ್ಮಿಬ್ರಿಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ. ಸ್ಫೂರ್ತಿ, ಹಲೋ ಸ್ಫೂರ್ತಿ, ಇವಳಿಗೆ ಏನಾಗಿದೆ? ಇನ್ಮೇಲೆ ನಾವಿಬ್ರು ಅಂಕಿತ್ ಮನೇಲೆ ಮೀಟ್ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಹೇಳ್ದವಳು, ಇವತ್ತು ನೋಡಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈದಿತ್ತು ಅಲ್ಲದೆ ಇನ್ಮೇಲೆ ನನಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಹಲೋ ಪ್ರೀತಮ್, ಎಲ್ಲಿದ್ಯೋ? ನೀನು ಎಲ್ಲಿದ್ಯಾ ಅನ್ನೋದನ್ನ ಮೊದಲು ಹೇಳು. ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಕಣೋ, ನಮ್ಮ ಅಣ್ಣಂಗೆ ಸ್ವಲ್ಪ ಹುಷಾರಿಲ್ವಂತೆ, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಫೋನ್ ಮಾಡಿದ್ಲು. ನೀನೆಲ್ಲಿದ್ಯಾ? ನಾನು ನಿಮ್ಮನೆ ಹತ್ರನೇ ಇದ್ದೀನಿ. ನಿಮ್ಮ ಮನೆಗೆ ಹೋಗಿದ್ದೆ. ಯಾಕೆ ಅನುಷಾ ಅವರು ಅಷ್ಟೊಂದು ಅಳ್ತಾ ಇದ್ರು? ಓಹೋ, ಆಗಲೇ ಅತ್ತು ಕರೆದು ಎಲ್ರಿಗೂ ವಿಷಯ ಗೊತ್ತಾಗಿದೆ ಅನ್ನೋ. ಅಂಕಿತ್, ಏನೋ ಇದು 2-3 ದಿನಕ್ಕೂ ಜಗಳ? ಈ ರೀತಿ ಜಗಳ ಆಡಕ್ಕ ನೀವಿಬ್ರು ಪ್ರೀತಿ ಮದುವೆ ಆಗಿತ್ತು? ಮದುವೆ ಆಗ್ಬಿಟ್ಟಿದ್ದೀನಿ ಕಣೋ, ಆಗಿದ್ದೆ ದೊಡ್ಡ ತಪ್ಪು ಅಂತ ಇವಾಗ ಅನಿಸ್ತಿದೆ. ಅದಕ್ಕೆ ನಾನು ಅನುಷಂಗೆ ಹೇಳಿದ್ದೀನಿ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ.
ಹಾಗಂದ್ರೆ ಪಾಪ ಅವ್ರಿಗೆಲ್ಲ ಹೋಗ್ತಾರೋ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ? ನನಗೀಗ ನಮ್ಮ ಅಣ್ಣನ ಆರೋಗ್ಯ, ನನ್ನ ತಂಗಿ ಮದುವೆ, ಇದು ಎರಡು ಬಿಟ್ರೆ ಇನ್ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಅಲ್ಲ ಅಂಕಿತ್, ನೋಡು ಪ್ರೀತಮ್, ನೀನು ನನ್ನ ಕ್ಲೋಸ್ ಫ್ರೆಂಡು ಅಂತ ನಾನು ನಿನ್ನ ಹತ್ರ ಎಲ್ಲ ವಿಚಾರನೂ ಶೇರ್ ಮಾಡ್ತೀನಿ. ನನ್ನ ಕೈಲಂತೂ ಇನ್ನು ಅನುಷಾ ಜೊತೆ ಜೀವನ ಮಾಡೋಕ್ಕಾಗಲ್ಲ. ಯಾಕೋ ಅಂಕಿತ್, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನಿನ್ಗೆ ಏನಾಗಿದೆ? ನೀನು ಏನು ಮಾತಾಡ್ತಿದ್ಯಾ ಅಂತನಾದ್ರೂ ನಿನಗೆ ಅರ್ಥ ಆಗ್ತಿದ್ಯಾ? ನೋಡು, ಅದೆಲ್ಲ ಬೇಡ. ನನಗೀಗ ನಮ್ಮ ಅಣ್ಣನ ಆರೋಗ್ಯ, ನನ್ನ ತಂಗಿ ಮುಂದಿನ ಜೀವನ ಇಷ್ಟೇ ಮುಖ್ಯ. ನಾನು ಅನುಷನ್ನ ಪ್ರೀತಿಸಿದ ನಿಜ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಆಗೋಕ್ಕಾಗ್ತಿರ್ಲಿಲ್ಲ. ಆದರೂ ನನ್ನ ಮನೇಲಿ ಹುಡುಗನ ಹುಡುಕ್ತಿದ್ದಾರೆ, ಮದುವೆ ಆಗಿ ಆಗಿ ಅಂತ ಬಲವಂತ ಮಾಡಿದ್ಲು. ಕಷ್ಟನೋ ಸುಖನೋ ಮದುವೆ ಆಗಾಯಿತು, ಒಂದು ಬಾಡಿಗೆ ಮನೆಯೂ ಮಾಡಾಯಿತು. ಇವಳಿಂದ ಯಾರ್ಯಾರ ಹತ್ರ ನನ್ನ ಮಾತು ಕೇಳಬಾರ್ದು ಆ ಎಲ್ಲ ಮಾತು ಕೇಳಾಯಿತು. ಅದಕ್ಕೆ ಅವಳ ಜೀವನ ಅವಳು ನೋಡ್ಕೊಳ್ಳಿ, ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಆಗ ಈ ಜಗಳ, ಕದನ, ಮನಸ್ತಾಪ ಇದು ಯಾವುದೂ ಇರಲ್ಲ. ಅಂಕಿತ್, ನೀನು ನಿಮ್ಮ ಅಣ್ಣನ ನೋಡಿಕೊಂಡು ಇವತ್ತು ಸಾಯಂಕಾಲನೇ ಬೇಗ ಊರಿಂದ ವಾಪಸ್ ಬಾ. ನಾನು ನಿಮ್ಮ ಮನೆ ಹತ್ರನೇ ಇರ್ತೀನಿ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲ ಕಣೋ, ನಾನಿನ್ನು ಅಲ್ಲಿಗೆ ಬರಲ್ಲ. ಹಲೋ ಅಂಕಿತ್, ನನ್ನ ಮಾತು ಕೇಳೋ. ಹಲೋ ಹಲೋ. ಎಷ್ಟು ಹೇಳಿದ್ರು ಇವನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಈಗ ಏನು ಮಾಡೋದು? ಈಗ ಪ್ರೀತಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಯಾಕಂದ್ರೆ ಒಂದ್ ಕಡೆ ಅನುಷಾ ಅವ್ರಿಗೆ ನೀವ್ ಯಾವುದೇ ತಪ್ಪು ನಿರ್ಧಾರ ತಗೋಬೇಡಿ ಅಂತ ಧೈರ್ಯ ಹೇಳಿ ಬಂದಿರ್ತಾನೆ. ಈ ಕಡೆ ಸ್ಫೂರ್ತಿ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾಳೆ. ಆ ಕಡೆ ಅಂಕಿತ್ ಕೂಡ ಪ್ರೀತಮ್ ಮಾತನ್ನ ಕೇಳ್ತಿರಲ್ಲ. ಪ್ರೀತಮ್ ಮುಂದೆ ಏನ್ ಮಾಡ್ತಾನೆ? ಪ್ರೀತಮ್ ಸ್ಫೂರ್ತಿ ಜೀವನ ಸರಿ ಹೋಗುತ್ತಾ? ಅಂಕಿತ್ ಅನುಷಾ ಮತ್ತೆ ಒಂದಾಗ್ತಾರ ಅಥವಾ ಅವ್ರವ್ರ ದಾರಿ ಅವ್ರವ್ರು ನೋಡ್ಕೊಳ್ತಾರ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.